ವೀಕ್ಷಕರೇ, ಇದೀಗ ತಾನೇ ಬಂದ ಸುದ್ದಿ. ಮೊದಲಿಗೆ ಹೆಡ್ಲೈನ್ಸ್. ದೀಪಾವಳಿಗೆ ಗೃಹಲಕ್ಷ್ಮಿ ಬಂಪರ್ ಖಾತೆಗೆ ಬರಲಿದೆ 6,000 ರೂಪಾಯಿ ಮತ್ತು ಅಬ್ಬಬ್ಬ ಸೂಪರ್ ಸ್ಕೀಮ್. ಗಂಡ ಹೆಂಡತಿಗೆ ಪ್ರತಿ ತಿಂಗಳು ಸಿಗುತ್ತೆ 9,000 ರೂಪಾಯಿ. ಏನಿದು ಸ್ಕೀಮ್? ವೀಕ್ಷಕರೇ, ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಮತ್ತು ರಾಜ್ಯದ ಪಡಿತರ ಚೀಟಿದಾರರಿಗೆ ದೀಪಾವಳಿ ಹಬ್ಬಕ್ಕೆ ಗುಡ್ ನ್ಯೂಸ್. ಎಲ್ಲ ಡೀಟೇಲ್ ಆಗಿ ಹೇಳಿದ್ದೇವೆ. ಹಾಗೂ 85 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸಂತೋಷದ ಸುದ್ದಿ. PM ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಹಣ ಬಿಡುಗಡೆ. ಎಲ್ಲ ಡೀಟೇಲ್ ಆಗಿ ಹೇಳಿದ್ದೇವೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ. ಬನ್ನಿ ವೀಕ್ಷಕರೇ, ಎಲ್ಲ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ದೀಪಾವಳಿಗೆ ಗೃಹಲಕ್ಷ್ಮಿ ಬಂಪರ್ ಸುದ್ದಿ ಬಂದಿದೆ. ಖಾತೆಗೆ ಬರಲಿದೆ 6,000 ರೂಪಾಯಿ. ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಚೆಕ್ ಮಾಡಿ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಹಲವು ತಿಂಗಳು ಕಳೆದರೂ ಲಕ್ಷಾಂತರ ಮಹಿಳೆಯರು ಇನ್ನೂ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಕಳೆದ 3 ತಿಂಗಳ ಹಣ ಬಾಕಿ ಉಳಿದಿದ್ದು ಫಲಾನುಭವಿಗಳಲ್ಲಿ ಗೊಂದಲ ಮೂಡಿಸಿದೆ. ಈ ನಡುವೆ ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಕಾರವು ಬಾಕಿ ಇರುವ ಹಣವನ್ನು ಒಟ್ಟಿಗೆ ಜಮಾ ಮಾಡಬಹುದು ಎಂಬ ನಿರೀಕ್ಷೆ ಕೂಡ ಇನ್ನೂ ಹೆಚ್ಚಾಗಿದೆ. ಇನ್ನು ದೀಪಾವಳಿಗೆ ಸಿಗಲಿದೆಯೇ 6,000 ರೂಪಾಯಿ? ಹೌದು, ರಾಜ್ಯದ ಮಹಿಳೆಯರು ಬಹು ದೊಡ್ಡ ನಿರೀಕ್ಷೆಯಲ್ಲಿ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕಳೆದ 3 ತಿಂಗಳಿನಿಂದ ಹಣ ಜಮೆಯಾಗದ ಕಾರಣ ದೀಪಾವಳಿ ಹಬ್ಬದ ಉಡುಗೊರೆಯಾಗಿ ಸರ್ಕಾರವು ಒಟ್ಟಿಗೆ 3 ತಿಂಗಳ ಹಣ ಅಂದರೆ 6,000 ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ. ಆದರೆ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಇನ್ನೂ ಹೊರಬಂದಿಲ್ಲ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನೆಂದರೆ, ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಸ್ಪಷ್ಟನೆ ನೀಡಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಇನ್ನು 2 ರಿಂದ 3 ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜುಲೈ ತಿಂಗಳ ಹಣ ಜಮೆಯಾಗಲಿದೆಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಜುಲೈ ತಿಂಗಳ ಹಣ ಜಮೆಯಾದ ಬಳಿಕ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಸಹ ಹಂತವಾಗಿ ಬಿಡುಗಡೆ ಮಾಡಲಾಗುವುದೆಂದು ಅವರು ಭರವಸೆಯನ್ನು ನೀಡಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಹಣ ಬರುವುದಿಲ್ಲ. ಹೌದು ವೀಕ್ಷಕರೇ, ಸರ್ಕಾರವು ಫಲಾನುಭವಿಗಳ ಅರ್ಹತೆಯನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸುತ್ತಾ ಬರುತ್ತಿದೆ. ಈ ಕೆಳಗಿನ ವರ್ಗದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವುದಿಲ್ಲ. ಅಂದರೆ ಗೃಹಲಕ್ಷ್ಮಿ ಹಣ ಸಿಗುವುದಿಲ್ಲ ಅಂಥವ್ರು ಯಾರೆಂದರೆ ಮಹಿಳೆ ಅಥವಾ ಅವರ ಪತಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ, ಅಂದರೆ ಸರ್ಕಾರಿ ನೌಕರದಲ್ಲಿದ್ದರೆ ಅವರಿಗೆ ಈ ಹಣ ಸಿಗುವುದಿಲ್ಲ. ಇನ್ನು ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಸುವ ಕುಟುಂಬಗಳಿಗೆ ಅನ್ವಯವಾಗುವುದಿಲ್ಲ. ಹಾಗೂ GST ನೊಂದ ಹೊಂದಿರುವ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಹಣ ಸಿಗುವುದಿಲ್ಲ. ಇನ್ನು ಈಗಾಗಲೇ ಈ ನಿಯಮಗಳ ಅಡಿಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಈಗ ತಿರಸ್ಕರಿಸಲಾಗಿದೆ. ಇನ್ನು ನಿಮ್ಮ ಅರ್ಜಿಯ ಸ್ಥಿತಿಗತಿ ತಿಳಿಯಲು ನೀವು ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ವಿಚಾರಿಸಬಹುದು. ಫಲಾನುಭವಿಗಳ ಪಟ್ಟಿ ಪರಿಶೀಲಿಸುವುದು ಹೇಗೆಂದರೆ, ನಿಮ್ಮ ಹೆಸರು ಗೃಹಲಕ್ಷ್ಮಿ ಹಣ ಜಮೆಯಾಗುವ ಪಟ್ಟಿಯಲ್ಲಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನೀವು ಮೊದಲಿಗೆ ಆನ್ಲೈನ್ ಮೂಲಕ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ನಂತರ ಮುಖಪುಟದಲ್ಲಿ ಕಾಣುವ 3 ಗೆರೆಗಳಿರುವ ಮೆನು ಮೇಲೆ ಕ್ಲಿಕ್ ಮಾಡಿ. ಈ ರೇಷನ್ ಕಾರ್ಡ್ ಆಯ್ಕೆಯನ್ನು ಆರಿಸಿ. ನಂತರ ಮುಂದಿನ ಪುಟದಲ್ಲಿ ನಿಮ್ಮ ಹಳ್ಳಿ ಪಟ್ಟಿಯನ್ನು ತೋರಿಸಿ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಗೋ ಎಂಬ ಬಟನ್ ಒತ್ತಿ. ನಂತರ ಆಗ ನಿಮ್ಮ ಗ್ರಾಮದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರುವ ಫಲಾನುಭವಿಗಳ ಸಂಪೂರ್ಣ ಪಟ್ಟಿ ನಿಮ್ಮ ಮುಂದೆ ಕಾಣಿಸುತ್ತದೆ. ಇನ್ನು ಗಮನಿಸಬೇಕಾದ ಪ್ರಮುಖ ನಿಯಮಗಳೇನೆಂದರೆ, ಹಣ ಜಮೆಯಾಗಲು ಈ ನಿಯಮಗಳನ್ನು ನೀವು ಪಾಲಿಸುವುದು ತುಂಬ ಕಡ್ಡಾಯವಾಗಿದೆ. ಹೌದು, ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು. ಅಂದರೆ KYC ಆಗಿರಲೇಬೇಕು. ಮತ್ತು ಒಂದು ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಇರಲೇಬಾರದು. ಮತ್ತು ಅರ್ಜಿ ಸಲ್ಲಿಸುವಾಗ ನೀಡಿದ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು. ಅಂದರೆ ಮಾತ್ರ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುತ್ತದೆ. ಒಂದು ವೇಳೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಅರ್ಜಿಯಲ್ಲಿರುವ ತಪ್ಪುಗಳನ್ನು ಅಂದರೆ ಬ್ಯಾಂಕ್ ಖಾತೆ ವಿವರ, ಆಧಾರ್ ಲಿಂಕ್ ಸರಿಪಡಿಸಿ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ವೀಕ್ಷಕರೇ, ಈಗ ಎರಡನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ.
ರಾಜ್ಯದ ಪಡಿತರ ಚೀಟಿದಾರರಿಗೆ ದೀಪಾವಳಿ ಹಬ್ಬಕ್ಕೆ ಗುಡ್ ನ್ಯೂಸ್ ಬಂದಿದೆ. ಹೌದು, ಅನ್ನಭಾಗ್ಯದ ಇಂದಿರಾ ಕಿಟ್ ವಿತರಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ದೀಪಾವಳಿ ಹಬ್ಬಕ್ಕೆ ರಾಜ್ಯದ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ವಿತರಿಸಲು ಸಿದ್ಧತೆ ನಡೆಸಿದೆ. ಹೌದು, ಇಂದಿರಾ ಕಿಟ್ ವಿತರಿಸಲು ರಾಜ್ಯ ಸರ್ಕಾರವು ಈಗಾಗಲೇ ಪ್ರಕ್ರಿಯೆ ಆರಂಭಿಸಿದೆ. ಅದರಲ್ಲಿ ತೊಗರಿಬೇಳೆ, ಅಡುಗೆ ಎಣ್ಣೆ, ಹೆಸರು ಕಾಳು, ಸಕ್ಕರೆ ಮತ್ತು ಉಪ್ಪು ಖರೀದಿಗೆ ಪ್ರತ್ಯೇಕ ಟೆಂಡರ್ ಕರೆದು ಪ್ಯಾಕಿಂಗ್ ಮಾಡುವುದು, ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಗೆ ಸಾಗಣೆ ಮಾಡಲು ಖಾಸಗಿ ಏಜೆನ್ಸಿಗೆ ಹೊಣೆ ವಹಿಸುವುದು ಸೇರಿ ಇತ್ಯಾದಿ ಕಾರ್ಯಚಟುವಟಿಕೆಗಳ ರೂಪುರೇಷೆ ಈಗ ಸಿದ್ಧಪಡಿಸಲಾಗುತ್ತಿದೆ. ಇನ್ನು ಇಂದಿರಾ ಆಹಾರದ ಕಿಟ್ನಲ್ಲಿ ಏನಿರಲಿದೆ ಎಂದರೆ, ಮೊದಲಿಗೆ ತೊಗರಿಬೇಳೆ 1 ಕೆಜಿ, ಹೆಸರು ಕಾಳು 1 ಕೆಜಿ, ಅಡುಗೆ ಎಣ್ಣೆ 1 ಲೀಟರ್ ಮತ್ತು ಸಕ್ಕರೆ 1 ಕೆಜಿ ಹಾಗೂ ಉಪ್ಪು 1 ಕೆಜಿ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 5 ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ಇದನ್ನು ನೀಡಲು ಸರ್ಕಾರ ತೀರ್ಮಾನಿಸಿದೆ. ಇನ್ನು ಆಯವ್ಯಯದಲ್ಲಿ ಹಂಚಿಕೆ ಮಾಡಿರುವ ಒಟ್ಟು 6,426 ಕೋಟಿ ಅನುದಾನದಲ್ಲಿ ಒಟ್ಟು 6,11,952 ಕೋಟಿ ವೆಚ್ಚದಲ್ಲಿ ಇಂದಿರಾ ಆಹಾರ ಕಿಟ್ ಒದಗಿಸಲು ಬಜೆಟ್ ಮರು ಹಂಚಿಕೆ ಮಾಡಲು ಅನುಮೋದನೆ ಈಗ ನೀಡಲಾಗಿದೆ. ವೀಕ್ಷಕರೇ, ಈಗ 3ನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ. ಅಬ್ಬಬ್ಬಾ, ಸೂಪರ್ ಸ್ಕೀಮ್! ಈ ಯೋಜನೆಯಿಂದ ಗಂಡ ಹೆಂಡತಿಗೆ ಪ್ರತಿ ತಿಂಗಳು ಸಿಗುತ್ತೆ 9,000 ರೂಪಾಯಿ. ಏನು? ಹೌದು ವೀಕ್ಷಕರೇ, ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆಯು ಸ್ಥಿರ ಅಪಾಯ ಮುಕ್ತ ಆದಾಯವನ್ನು ಬಯಸುವವರಿಗೆ ಕೇಂದ್ರ ಸರ್ಕಾರ ನೀಡುವ ಒಂದು ಉತ್ತಮ ಉಳಿತಾಯ ಯೋಜನೆಯಾಗಿದೆ. ನೀವು ಒಂದೇ ಬಾರಿಗೆ ಒಂದು ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಮಾಡಬಹುದು ಮತ್ತು ಪ್ರತಿ ತಿಂಗಳು ಬಡ್ಡಿಯ ರೂಪದಲ್ಲಿ ಖಾತ್ರಿ ಆದಾಯವನ್ನು ನೀವು ಪಡೆಯಬಹುದು. ಸರ್ಕಾರದ ಈ ಬೆಂಬಲದೊಂದಿಗೆ ನಿಮ್ಮ ಹೂಡಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. ಪ್ರಸ್ತುತ ಈ ಯೋಜನೆಯು ವಾರ್ಷಿಕ 7.4% ಬಡ್ಡಿ ದರವನ್ನು ನೀಡುತ್ತಿದೆ. ಈ ಬಡ್ಡಿಯನ್ನು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ನಿಮ್ಮ ಮಾಸಿಕ ಖರ್ಚುಗಳನ್ನು ಪೂರೈಸುವಲ್ಲಿ ಉತ್ತಮ ಸಹಾಯವಾಗುತ್ತದೆ ಎಂದು ಹೇಳಬಹುದು. ಇನ್ನು ನೀವು ಗರಿಷ್ಠ ಎಷ್ಟು ಹೂಡಿಕೆ ಮಾಡಬಹುದು ಎಂದರೆ, ಈ ಯೋಜನೆಯಲ್ಲಿ ಕನಿಷ್ಠ 1,000 ರೂಪಾಯಿದಿಂದ ಖಾತೆಯನ್ನು ನೀವು ತೆರೆಯಬಹುದು. ಹೂಡಿಕೆ ಮಿತಿಗಳ ವಿಷಯಕ್ಕೆ ಬಂದಾಗ, ನೀವು ಒಂದೇ ಖಾತೆಯಲ್ಲಿ 9 ಲಕ್ಷಗಳವರೆಗೆ ಠೇವಣಿ ಇಡಬಹುದು. ಅಂದರೆ 1,000 ರೂಪಾಯಿದಿಂದ 9 ಲಕ್ಷದವರೆಗೆ ನೀವು ಠೇವಣಿಯನ್ನು ಇಡಬಹುದು. ಇನ್ನು ಜಂಟಿ ಖಾತೆಯ ಸಂದರ್ಭದಲ್ಲಿ ನೀವು 15 ಲಕ್ಷ ರೂಪಾಯಿವರೆಗೂ ಹೂಡಿಕೆ ಮಾಡಬಹುದು. ವಿವಾಹಿತ ದಂಪತಿಗಳಿಗೆ ಜಂಟಿ ಖಾತೆಯು ಭವಿಷ್ಯವನ್ನು ಒಟ್ಟಿಗೆ ಯೋಜಿಸಲು ಒಂದು ಉತ್ತಮ ಆಯ್ಕೆ ಎಂದು ಇಲ್ಲಿ ಹೇಳಬಹುದು. ಉದಾಹರಣೆಯಾಗಿ ಹೇಳಬೇಕೆಂದರೆ, ಒಂದು ವೇಳೆ ನೀವು ಜಂಟಿ ಖಾತೆಯಲ್ಲಿ ಗರಿಷ್ಠ 15 ಲಕ್ಷ ರೂಪಾಯಿಗಳನ್ನು ಠೇವಣಿ ಇಟ್ಟಿದ್ದರೆ, ನಿಮಗೆ ತಿಂಗಳಿಗೆ ಸುಮಾರು 9,250 ರೂಪಾಯಿಗಳ ಆದಾಯ ಸಿಗುತ್ತದೆ. ಇನ್ನು ನೀವು ಒಂದೇ ವೈಯಕ್ತಿಕ ಖಾತೆಯಲ್ಲಿ ಒಂದು ವೇಳೆ 9 ಲಕ್ಷ ರೂಪಾಯಿ ಠೇವಣಿ ಇಟ್ಟರೆ, ನೀವು ತಿಂಗಳಿಗೆ ಸುಮಾರು 5,550 ರೂಪಾಯಿಗಳ ಸ್ಥಿರ ಆದಾಯವನ್ನು ಪಡೆಯಬಹುದು. ಈ ಯೋಜನೆಯಲ್ಲಿ ಗರಿಷ್ಠ 3 ಜನರು ಜಂಟಿ ಖಾತೆಯನ್ನು ಕೂಡ ತೆರೆಯಬಹುದು. ವೀಕ್ಷಕರೇ, ಈ ಸ್ಕೀಮ್ ಯೋಜನೆ ಅವಧಿ 5 ವರ್ಷಗಳು. ಅವಧಿ ಮುಗಿದ ನಂತರ ನೀವು ನಿಮ್ಮ ಹೂಡಿಕೆ ಮೊತ್ತವನ್ನು ಹಿಂಪಡೆಯಬಹುದು ಅಥವಾ ಆ ಸಮಯದಲ್ಲಿ ಚಾಲ್ತಿಯಲ್ಲಿರುವ ಇತ್ತೀಚಿನ ಬಡ್ಡಿ ದರದಲ್ಲಿ ಅದನ್ನು ಇನ್ನೂ 5 ವರ್ಷಗಳಲ್ಲಿ ನೀವು ವಿಸ್ತರಿಸಬಹುದು. ಅದು ನಿಮ್ಮ ಆಯ್ಕೆ ಆಗಿರುತ್ತದೆ. ಇನ್ನು ಈ ರೀತಿಯಾಗಿ ನಿಮ್ಮ ಆದಾಯವು ದೀರ್ಘಕಾಲದವರೆಗೆ ಮುಂದುವರಿಯುತ್ತಾ ಬರುತ್ತದೆ. ಇನ್ನು ತುರ್ತು ಸಂದರ್ಭಗಳಲ್ಲಿ ಈ ಖಾತೆಯನ್ನು ಮುಂಚಿತವಾಗಿ ನೀವು ಮುಚ್ಚಬಹುದು. ಆದಾಗ್ಯೂ ಕೆಲವು ನಿಯಮಗಳು ಅನ್ವಯಿಸುತ್ತವೆ. ಹೌದು, ಖಾತೆಯನ್ನು ತೆರೆದ 1 ವರ್ಷದೊಳಗೆ ಹಣವನ್ನು ಹಿಂಪಡೆಯಲು ನೀವು ಅನುಮತಿಸಲಾಗುವುದಿಲ್ಲ. ಅಂದರೆ 1 ವರ್ಷದೊಳಗೆ ನೀವು ಹಣವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಇನ್ನು 1 ರಿಂದ 3 ವರ್ಷಗಳ ನಡುವೆ ಹಿಂಪಡೆಯಿದರೆ ಠೇವಣಿ ಮಾಡಿದ ಮೊತ್ತದಿಂದ 2 ಕಡಿತಗೊಳಿಸಲಾಗುತ್ತದೆ ಮತ್ತು ಉಳಿದಿದ್ದನ್ನು ಪಾವತಿಸಲಾಗುತ್ತದೆ. ನೀವು 3 ವರ್ಷಗಳ ನಂತರ ಅದನ್ನು ಮುಚ್ಚಿದರೆ ಕೇವಲ 1% ಕಡಿತವಿರುತ್ತದೆ. ಇನ್ನು ತೆರಿಗೆಗೆ ಸಂಬಂಧಿಸಿದಂತೆ ಹೇಳಬೇಕೆಂದರೆ, ಈ ಯೋಜನೆಯಿಂದ ಬರುವ ಮಾಸಿಕ ಬಡ್ಡಿ ಆದಾಯವು ತೆರಿಗೆಗೆ ಒಳಪಡುತ್ತದೆ. ಹೌದು, ತೆರಿಗೆಗೆ ಇದು ಒಳಪಡುತ್ತದೆ. ಆದಾಗ್ಯೂ ಅಂಚೆ ಕಚೇರಿಯು ಅದರ ಮೇಲೆ TDS ವಿಧಿಸುವುದಿಲ್ಲ. ಅಂದರೆ ಅಂಚೆ ಕಚೇರಿಯು TDS ವಿಧಿಸುವುದಿಲ್ಲ. ಇದಲ್ಲದೆ ನಿಮ್ಮ POMIS ಖಾತೆಯಲ್ಲಿ ದೇಶದಲ್ಲಿ ಒಂದು ಅಂಚೆ ಕಚೇರಿಯಿಂದ ಇನ್ನೊಂದಕ್ಕೆ ವರ್ಗಾಯಿಸುವ ಸೌಲಭ್ಯ ಕೂಡ ಇರುತ್ತದೆ. ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಮತ್ತು ಅಪಾಯವಿಲ್ಲದೆ ಮಾಸಿಕ ಆದಾಯವನ್ನು ಬಯಸುವವರಿಗೆ ವಿಶೇಷವಾಗಿ ಉಪಯುಕ್ತವಾಗಿದೆ ಎಂದು ಹೇಳಬಹುದು. ವೀಕ್ಷಕರೇ, ಈಗ ಕೊನೆಯ ಅತಿ ಮುಖ್ಯವಾದ ಸುದ್ದಿ ನೋಡೋಣ. 85 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸಂತೋಷದ ಸುದ್ದಿ. ಹೌದು, PM ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಹಣ ಕಂತು ಈ ವಾರದಲ್ಲಿ ಬರುತ್ತದೆ.
ಹೌದು ವೀಕ್ಷಕರೇ, ದೇಶದ ಲಕ್ಷಾಂತರ ರೈತರು PM ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ದೀಪಾವಳಿಗೆ ಮೊದಲು ಕಂತು ಬಿಡುಗಡೆಯಾಗುತ್ತದೆ ಎಂಬ ನಿರೀಕ್ಷೆ ಇದ್ದರೂ ಈ ಬಾರಿ ಹಬ್ಬದ ಮೊದಲು ಹಣ ಖಾತೆಗೆ ಜಮೆಯಾಗುವ ಸಾಧ್ಯತೆ ಕಡಿಮೆ ಇದೆ. ವರದಿಗಳ ಪ್ರಕಾರ ನವೆಂಬರ್ ಮೊದಲ ವಾರದಲ್ಲಿ ಮುಂದಿನ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಕಂತು ಬಿಡುಗಡೆ ಆಗಿದೆ. ಹೌದು, ಸೆಪ್ಟೆಂಬರ್ 26, 2025ರಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ 21ನೇ ಕಂತಿನ ಹಣಗಳ ಬಿಡುಗಡೆ ಮಾಡಿದ್ದಾರೆ. ಇತ್ತೀಚಿನ ಪ್ರವಾಹ ಮತ್ತು ಭೂಕುಸಿತದಿಂದ ಹಾನಿಗೊಳಗಾದ ರೈತರಿಗೆ ಮುಂಗಡ ಸಹಾಯ ನೀಡಲಾಗಿದೆ. ನಂತರ ಅಕ್ಟೋಬರ್ 7ರಂದು ಜಮ್ಮು ಮತ್ತು ಕಾಶ್ಮೀರದ ರೈತರು ಕೂಡ ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆಂದು ಮಾಹಿತಿ ಬಂದಿದೆ. ಇನ್ನು PM ಕಿಸಾನ್ ಯೋಜನೆಯ ಉದ್ದೇಶ ಮತ್ತು ಪ್ರಯೋಜನ ಏನೆಂದರೆ, PM ಕಿಸಾನ್ ಯೋಜನೆ ಫೆಬ್ರವರಿ 2019ರಲ್ಲಿ ಪ್ರಾರಂಭಗೊಂಡಿತ್ತು. ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುವುದು. ಈ ಮೊತ್ತವನ್ನು 3 ಸಮಾನ ಕಂತುಗಳಲ್ಲಿ, ಅಂದರೆ ಪ್ರತಿ ಕಂತು 2,000 ರೂಪಾಯಿನಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿ ಅಗತ್ಯಗಳು ಕೂಡ ಹಾಗೂ ಜೀವನೋಪಯೋಗಕ್ಕಾಗಿ ಬೆಂಬಲ ನೀಡುವುದು ಇದರ ಮಹತ್ವದ ಉದ್ದೇಶವಾಗಿದೆ. ಇನ್ನು ಮಹತ್ವವಾದ ಸುದ್ದಿ ಏನೆಂದರೆ, 20ನೇ ಕಂತಿನ ವಿವರ ಮತ್ತು ಹೊಸ ನಿಯಮಗಳೇನೆಂದರೆ, ಆಗಸ್ಟ್ 2025 20ನೇ ಕಂತು ಹಣ ಬಿಡುಗಡೆಗೊಂಡಿದ್ದು ದೇಶಾದ್ಯಂತ ಒಟ್ಟು 85,000 ದಶಲಕ್ಷಕ್ಕೂ ಹೆಚ್ಚು ರೈತರು ಇದರ ಪ್ರಯೋಜನ ಪಡೆದಿದ್ದಾರೆ. ಇನ್ನು ಸರ್ಕಾರವು ಫೆಬ್ರವರಿ 1, 2019 ಅನ್ನು ಕಟ್ ಆಫ್ ದಿನಾಂಕವಾಗಿ ನಿಗದಿಪಡಿಸಿದ್ದು, ಈ ದಿನಾಂಕದ ನಂತರ ಹೊಸ ಕೃಷಿ ಭೂಮಿ ಖರೀದಿಸಿದವರು ಮುಂದಿನ 5 ವರ್ಷಗಳವರೆಗೆ ಯೋಜನೆಗೆ ಅರ್ಹರಾಗುವುದಿಲ್ಲ. ಆದರೆ ಆಸ್ತಿ ಉತ್ತರಾಧಿಕಾರದಿಂದ ಬಂದರೆ ಈ ನಿಯಮ ಅನ್ವಯಿಸುವುದಿಲ್ಲ. ಇನ್ನು ಈ KYC ಪೂರ್ಣಗೊಳಿಸುವುದು ತುಂಬ ಕಡ್ಡಾಯವಾಗಿದೆ. ಹೌದು, PM ಕಿಸಾನ್ ಯೋಜನೆ ಕಂತು ಪಡೆಯಲು ಈ KYC ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಆಧಾರ್ ಸಂಖ್ಯೆ, ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದ ಅಥವಾ ಈ KYC ಪೂರ್ಣಗೊಳಿಸಿದ ರೈತರಿಗೆ ಹಣ ಸಿಗುವುದಿಲ್ಲ. ಆದ್ದರಿಂದ ರೈತರು ಈ ಕೂಡಲೇ ವೆಬ್ಸೈಟ್ಗೆ ಭೇಟಿ ನೀಡಿ OTP ಅಥವಾ ಬಯೋಮೆಟ್ರಿಕ್ ಮೂಲಕ ಈ KYC ಪೂರ್ಣಗೊಳಿಸಬಹುದು. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು.